ಜೆ ಎನ್ ಯುದಲ್ಲಿ ಒಂದು ಕಾಲಕ್ಕೆ ಕಲಿದಪ್ಪ ಅಂದರೆ ಖುಷಿ ಪಡುವಂಥದ್ದು ಒಂದು ಹೆಮ್ಮೆ ವಿಷಯ ಆಗ್ತಾಯಿತ್ತು. ಆದರೆ ಇವತ್ತು ಇವೆಲ್ಲ ನೋಡಿದಾಗ ಅದರಲ್ಲೂ ವಿಶೇಷವಾಗಿ ಜೆ ಎನ್ ಯುವಲ್ಲಿ ತಯಾರಾದಂಥ ಮಕ್ಕಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಕಮ್ಯುನಿಸಮ್ ನೆಲೆಗಟ್ಟಲ್ಲಿ ತಯಾರಾದಂಥ ಮಕ್ಕಳ ಬಗ್ಗೆ ಇವತ್ತಿನ ಸರ್ಕಾರಕ್ಕೆ ಏನೋ ಯಾಕೋ ಒಂದು ಪೂರ್ವಾಗ್ರಹ ಪೀಡಿತ ಇವರು ದೇಶ ಹೊಡೆಯುವರಪ್ಪ, ದೇಶ ವಿರೋಧಿಗಳು ಅನ್ನುವಂಥ ಮಾತು ಅಲ್ಲಿ ಈಗ ತಮ್ಮದೇ ಅಂತ ಅಡ್ಮಿನಿಸ್ಟ್ರೇಷನ್ ತಂದಿದ್ದಾರೆ. ಆ ಮಾತು ಬೇರೆ ತರಲಿ. ಆದರೆ ಈ ಒಂದು ಸಂದರ್ಭದಲ್ಲೇ ಇವು ಇಬ್ಬರಿಗೂ 5 ವರ್ಷ ಆಯ್ತು ಇವತ್ತು ವಿದ್ಯಾರ್ಥಿಗಳಿದ್ದಂಥವರು. ಅವ್ರಿಗೆ ತಪ್ಪ ಮಾಡಿಲ್ಲ ಅಂತ ಇಲ್ಲಿ ಯಾರೂ ಹೇಳ್ತಾ ಇಲ್ಲ. ಆದರೆ ಅಟ್ಲೀಸ್ಟ್ ಜಾಮೀನು ಸಿಗಬೇಕಾಯ್ತಲ್ಲ ಇವ್ರಿಗೆ. ಅದು ಯಾವಾಗ ಪ್ರೂವ್ ಆಗ್ತದೆ ಆ ಒಂದು ಸತ್ಯ, ಆ ನಂತರ ಅವ್ರು ಬೇಕಾದ್ರೆ ಅವ್ರಿಗೆ ಶಿಕ್ಷೆ ಕೊಟ್ಟು ತಪ್ಪಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಇಡಿಯಲ್ಲೇ ಮತ್ತು APAದಲ್ಲಿ ಇದನ್ನೊಂದು ಭಾಳ ಏನಪ್ಪ ಅಂದ್ರೆ ಕಠೋರವಾದಂಥ ನಿಯಮನ ಹಾಕಿ ಜಾಮೀನು ಸಿಗದಂಗೆ ಮಾಡುವಂಥ ಒಂದು ಏನು ರೂಲ್ಸ್ ಅದ, ಅದು ಸರ್ಕಾರಕ್ಕೆ ಹೆಲ್ಪ್ ಆಗುವಂಥದ್ದು ಅಂತ. ಅದರಲ್ಲೂ ಆ ಸೆಕ್ಷನ್ ಯಾವುದಪ್ಪ ಅಂತಂದ್ರೆ 43(5)D ಅಡಿಯಲ್ಲೇ, ಇದರ ಅಡಿಯಲ್ಲೇ ನಿಮಗೆ ಜಾಮೀನು ಸಿಗೋದು ಭಾಳ ಕಷ್ಟ. ಇಡಿಯಲ್ಲೂ ಸಹಿತ ಅಷ್ಟೇ ಇದೆ. ಯಾಕಪ್ಪ ಅಂದ್ರೆ ಮನಿ ಲಾಂಡ್ರಿಂಗ್ ಅಂದ್ರೆ ಏನೋ ಗದ್ದಲ ಆಗ್ತಾರೆ ಅಂತೇಳಿ, ಇಲ್ಲ ಹೊರಗೆ ಒಂದು ದೇಶಕ್ಕೆ ಅಪಾಯ ತರ್ತಾರೆ ಅನ್ನೋಂಥ ಕಾರಣಕ್ಕೆ ಇದು ಭಾಳ ಸ್ಟ್ರಿಕ್ಟ್ ಮಾಡಿ ಹೋಗಿದ್ದಾರೆ. ಈ ಕಾನೂನಿಂದಾಗಿ ಇವರಿಬ್ಬರು ಇವತ್ತು ಉಮರ್ ಖಾಲಿದ್ ಮತ್ತು ಶರ್ಜಲ್ ಇಮಾಮ್ ಇವರಿಬ್ಬರು ಇವತ್ತು ಒಳಗೆ ಬಿದ್ದಿದ್ದಾರೆ ಅಂತೇಳಿ ಇದೊಂದು ರೀತಿ ಸರ್ಕಾರಕ್ಕೆ ಒಂದು ಖುಷಿ ಕೊಡೋ ವಿಷಯ ಆಗಿರ್ಬೋದು, ಅವರ ಹಠ ಸಾಧಿಸಂಗೆ ಆಗಿರ್ಬೋದು. ಆದರೆ ಸರ್ಕಾರದ ಮಾತುಗಳನ್ನು ಪಾಲಿಸ್ಬೇಕಾದ್ರೆ ಸುಪ್ರೀಂ ಕೋರ್ಟಿಗೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅದು ಸ್ವಂತ ತನ್ನದೇ ಆದ ನಿರ್ಧಾರ ತೆಗೆದುಕೊಳ್ಳುವಂಥ ಸಂಸ್ಥೆ ಆಗಿದ್ದರಿಂದಾಗೆ, ಸ್ವಾಯತ್ತ ಸಂಸ್ಥೆ ಆಗಿದ್ದರಿಂದಾಗಿ ತೆಗೆದುಕೊಂಡಿದ್ದ ನಿರ್ಧಾರ ತಪ್ಪು ಅಂತಲೇ ಹೇಳಾರದೆ ಹೋದರೂ ಸಹಿತ 5 ವರ್ಷ ತನಕ ಆಗ್ಯದ ಈಗಾಗಲೇ ಜಾಮೀನು ಇಲ್ಲದ. ಈ ಜಾಮೀನು ಕೊಟ್ಟಿದ್ರೆ ತಪ್ಪೇನಾಗ್ತಿತ್ತಾ, ಅಥವಾ ಇವು ದೇಶ ಬಿಟ್ಟು ಓಡಿ ಹೋಗ್ತಿದ್ರ, ಅದು ದೇಶ ವಿರೋಧಿ ಕೆಲಸ ಮಾಡ್ತಿದ್ರ, ಅಥವಾ ಕೆಲವೊಂದು ರಿಸ್ಟ್ರಿಕ್ಷನ್ ಆಗಿ ಬಿಡಬೇಕಾಯ್ತಲ್ಲ ಅವ್ರಿಗೆ. ಯಾಕಂದ್ರೆ ಇನ್ನೂ ಅವರು ವಿದ್ಯಾರ್ಥಿಗಳಿದ್ದಂಥ ಸಂದರ್ಭದಲ್ಲಿ ಆದ ಘಟನೆ ಇದು. ಇನ್ನೂ ಅವರು PhD ಮಾಡೋಂಥ ಏನು ಕೆಲಸ ಮಾಡ್ತಾಯಿದ್ರು ಹುಡುಗರು. ಅವ್ರಿಗೆ ಒಂದಿಷ್ಟು ಇನ್ನೂ ಕರಿಬೇಕು ಮಾಡಬೇಕು ಏನೋ ಕನಸುಗಳಿದ್ದಾವೆ. ಅಂಥ ಸಂದರ್ಭದಲ್ಲಿ ಏನೋ ಒಂದು ಸೈದ್ಧಾಂತಿಕವಾಗಿ ಏನೋ ಒಂದು ವಿಚಾರ ಮಾಡಲಿಕ್ಕೆ ಹೋಗಿ ತಮ್ಮ ಪೆಟ್ಟು ಮಾಡಿಕೊಂಡ್ರ ಅನ್ನುವಂಥ ಕಳಕಳಿ ಇಡೀ ದೇಶದ ವಿದ್ವತ್ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇವತ್ತಂತ. ಇದನ್ನು ನಮ್ಮ ಸರ್ಕಾರ ಆದರೂ ಸಹಿತ ಒಂದು ರೀತಿಯಿಂದ ಸಡಿಲ ಮಾಡಿ ಇವರಿಗೆ ಒಂದಿಷ್ಟು ಏನಪ್ಪ ಅನುಕೂಲ ಮಾಡಿಕೊಳ್ಳೋದ್ರೆ ಇದರ ಅರ್ಥ ಅವ್ರು ಬಿಡುಗಡೆ ಅಂತಲ್ಲ, ಅದು ತಪ್ಪು ತಿಳ್ಕೊಳ್ಳೋಂಥದ್ದು. ಆದರೆ ಈ ಒಂದು ಸೈದ್ಧಾಂತಿಕ ವಿಚಾರ ವಿರೋಧಿದ್ದವ್ರಿಗೆ ಈ ರೀತಿಯಾಗಿ ಶಿಕ್ಷೆ ಆಗೋದಾಯ್ತಪ್ಪ ಅಂದರೆ ಸರ್ಕಾರದ ಮುಂದಿನ ದಿನಗಳಲ್ಲಿ ಸರ್ಕಾರವನ್ನು ಟೀಕೆ ಮಾಡೋರಿಗೆ ಇದನ್ನು ಅಪ್ಲೈ ಮಾಡೋ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಂತ. ಯಾಕಂದ್ರೆ ಸರ್ಕಾರದ ವಿರೋಧ ಅಂದರೆ ತಪ್ಪು ಮಾಡಿದಾಗ, ಸರ್ಕಾರ ತಪ್ಪು ಮಾಡಿದಾಗ ಅಥವಾ ಸೈದ್ಧಾಂತಿಕವಾಗಿ ವಿರೋಧ ಮಾಡಿದಾಗ ಅಂಥವ್ರನ್ನ ಹುಡುಕ್ತಾಗದ ಒಳಗೆ ಹಾಕುವಂಥ ಕೆಲಸ UAP ಅಂಡರ್ ನಡೀಲಿಕ್ಕೆ ಇತ್ತಂದ್ರೆ ಇಲ್ಲಿಯ ವಿದ್ವತ್ ವಲಯದ